ಸಿಂಪಲ್ಲಾಗಿ ತರಕಾರಿ ಸಾಂಬಾರು ಮಾಡೋಕ್ಕೆ ಇಲ್ಲಿ ಬೇಳೆ ಒಂದು ಅರ್ಧ ಗಂಟೆ ಮುಂಚೆ ನಾನು ನೆನೆಸಿದ್ದೆ ತೊಗರಿಬೇಳೆನ. ಇದು ನೆನೆಸಿರೋದನ್ನು ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಹಾಗೂ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು 3 ವಿಸಲ್ ಹಾಕ್ಸ್ಕೊಂಬರ್ಬೇಕು ನಾವು. ನೋಡಿ, ನೀರು ಹಾಕಿದ್ದೀನಿ. ಇದಕ್ಕೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕೋದ್ರಿಂದ. ನಂತರ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು 3 ವಿಸಲ್ ಹಾಕಿಸ್ಬೇಕು. ಜೊತೆಗೆ ನೀವು ಬೇಕಾದರೆ ಸ್ವಲ್ಪ ಎಣ್ಣೆನ ಕೂಡ ಹಾಕ್ಕೋಬೋದು, ಸ್ಮೂತ್ ಆಗುತ್ತೆ ಬೇಳೆ. ನೋಡಿ, 3 ವಿಸಲ್ ಹಾಕಿಸ್ತಾ ಇದ್ದೀನಿ. ನಂತರ ಇಲ್ಲಿ ಕೆಲವು ತರಕಾರಿಗಳನ್ನು ತೊಗೊಂಡಿದ್ದೀನಿ. ಇಲ್ಲಿ ಸಾಂಬಾರು ಸೌತೆಕಾಯಿ ಅರ್ಧ ಇತ್ತು, ಟೊಮೆಟೊ, ಬದನೆಕಾಯಿ ಮತ್ತು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಈಗ ಸಾಂಬಾರು ಸೌತೆಕಾಯಿಯ ಒಳಗಿಡಿರುವಂಥ ತಿರುಳನ್ನು ತೆಗಿಬೇಕು ನಾವು. ಆದ್ದರಿಂದ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ತಿರುಳು ಈಸಿಯಾಗಿ ತೆಗಿಬೋದು ನಾವು. ನೋಡಿ, ಇಲ್ಲಿ ನಿಮಗೆ ಸಾಂಬಾರು ಸೌತೆಕಾಯಿ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ಒಂದು ತರಕಾರಿ ಒಂದು ಸಾರು ಮಾಡಿದ್ರೂ ಈ ಒಂದು ಸಾಂಬಾರು ಸೌತೆಕಾಯಿ ಹಾಕಿ ತುಂಬ ರುಚಿಯಾಗಿ ಬರುತ್ತೆ. ನಾವೇನು ತರಕಾರಿ ಬೇರೆ ಏನೂ ಹಾಕಲಿಲ್ಲ, ಇದೊಂದೇ ಹಾಕಿದ್ವಿ ಅಂದ್ರೂ ತುಂಬ ರುಚಿಯಾಗಿರುತ್ತೆ ನಮಗೆ ಸಾಂಬಾರು. ನೋಡಿ, ಈ ರೀತಿಯಾಗಿ ನಾನು ಮಧ್ಯದ ತಿರುಳನ್ನು ತೆಗಿತಾ ಇದ್ದೀನಿ. ಕೆಲವೊಬ್ಬರು ಇದು ಸಿಪ್ಪೆನೂ ಕೂಡ ತೆಗಿತಾರೆ. ನಾನು ಸಿಪ್ಪೆನ ತೆಗಿತಾ ಇಲ್ಲ. ಅದೇ ರೀತಿಯಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ತೆಗೆದುಬಿಟ್ಟು ಸಣ್ಣದಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಎಲ್ಲ ತರಕಾರಿಗಳನ್ನು ನೀವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅಂದರೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಂದು ಇದರಲ್ಲಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಚಿಕ್ಕದು ಬೇಕಾದರೂ ಕಟ್ ಮಾಡ್ಕೋಬೋದು. ನಂತರ ಕಟ್ ಮಾಡಿರೋದು ಎಲ್ಲನೂ ನಾವು ಒಂದು ಕುಕ್ಕರಲ್ಲಿ ಹಾಕಿ ಇದನ್ನು ಸ್ವಲ್ಪ ಬೇಯಿಸಬೇಕು. ನೋಡಿ, ಕುಕ್ಕರ್ ಅಂದರೆ ನಾನಿಲ್ಲಿ ಬೇಳೆ ಬೇಯಿಸಿ 3 ವಿಸಲ್ ಆಗಿದೆಯಲ್ಲ, ಆ ಬೇಳೆನ ತೆಗೆದಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ನಂತರ ಕಟ್ ಮಾಡಿರುವಂಥ ಸಾಂಬಾರು ಸೌತೆಕಾಯಿ ಹಾಕ್ತಾಯಿದ್ದೀನಿ ಅದಕ್ಕೆ. ಹಾಗೆ ಜೊತೆಗೆ ಬದನೆಕಾಯಿ ಮತ್ತು ಆಲೂಗಡ್ಡೆನ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟೆ, ಕಪ್ಪಾಗಬಾರ್ದು ಅಂತ. ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಮತ್ತು ರುಬ್ಬ ಹಾಕುವಂಥದ್ದು ಏನೂ ಇಲ್ಲ, ಡೈರೆಕ್ಟಾಗಿ ಒಗ್ಗರಣೆ ಹಾಕುವಂಥದ್ದು. ತುಂಬ ರುಚಿಯಾಗಿರುತ್ತೆ. ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು, ಬೇಗ ಕೂಡ ಆಗುತ್ತೆ. ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕಟ್ ಮಾಡಿರುವಂಥ ಒಂದು ಟೊಮೆಟೊ ಇತ್ತಲ್ಲ, ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೇನು ಒಟ್ಟಿಗೆ ಹಾಕ್ತಿದ್ದೀವಲ್ಲ ಅನ್ನಿಸ್ಬೋದು, ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಬೇಕಾದರೆ ಇದಕ್ಕೆ ಮೇಲಿಂದ ನೀವು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಕೂಡ ನೀವು ಹಾಕ್ಬೋದು. ಕೆಲವೊಮ್ಮೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಬೇಳೆಗೂ ಕೂಡ ಹಾಕಿರ್ತೀವಿ, ಅದರಿಂದ ನೋಡಿಬಿಟ್ಟು ಹಾಕ್ಕೋಬೇಕು. ಈ ಮುಚ್ಚಳ ಮುಚ್ಚಿಬಿಟ್ಟು ಇದಕ್ಕೆ ನಾವು 3 ವಿಸಲನ್ನು ನಾವು ಕೂಗಿಸ್ಕೋಬೇಕಾಗುತ್ತೆ. ನಂತರ ಒಂದು ಪ್ಯಾನ್ಗೆ ನಾವಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋಣ. ಏನಿಲ್ಲ ಅಂದರೂ ಒಂದು 5ರಿಂದ 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನಮಗೆ ಈ ಸಾಂಬಾರು, ರುಚಿಯಾಗಿರುವಂಥ ತರಕಾರಿ ಸಾಂಬಾರು. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ. ಚಟಪಟ ಅನ್ನುವಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ, ಫ್ರೆಶ್ ಕರಿಬೇವು ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ನಂತರ ನಾವು ತರಕಾರಿ ಬೇಯಿಸಿದ್ವಲ್ಲ, ಅದು ತುಂಬ ಚೆನ್ನಾಗಿ ಬೆಂದಿದೆ. ಅದನ್ನು ಕೂಡ ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಬೆಂದಿದೆ. ಇದನ್ನು ನಿಧಾನಕ್ಕೆ ಹಾಕ್ಕೋಬೇಕು, ಇಲ್ಲಾಂದರೆ ಎಣ್ಣೆ ಎಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ ಇಲ್ಲಿ ತರಕಾರಿಗಳು. ನಿಮ್ಮ ಸಾಂಬಾರು ಸೌತೆಕಾಯಿ ಕೂಡ ಚೆನ್ನಾಗಿ ಬೆಂದಿರೋದು ಕಾಣ್ತಾ ಇರ್ಬೋದು. ಈಗ ಇದಕ್ಕೆ ನೀವು ಬೇಕಾದಷ್ಟು ನೀರನ್ನ ಕೂಡ ಸೇರಿಸ್ಕೋಬೋದು. ಆದರೆ ನೀರು ಸೇರ್ಸೋಕ್ಕಿಂತ ಮುಂಚೆ ನಾವು ಇಲ್ಲಿ ಬೇಳೆ ಬೇಯಿಸಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಯಾಕಂದರೆ ಬೇಳೆಯಲ್ಲೂ ಸಹ ನೀರಿರುತ್ತೆ, ಅದನ್ನು ತುಂಬ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಅದರಿಂದ ಎಷ್ಟು ಬೇಕೋ ನಮಗೆ ಅಷ್ಟನ್ನು ನಾವು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನೂ ತೆಳ್ಳಗೆ ಬೇಕಾದ್ರೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಈ ಒಂದು ಹದದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕು, ಜಾಸ್ತಿ ನೀರಿನ ಬೇಡ. ಹಾಗೂ ಇಲ್ಲಿ 2 ಸ್ಪೂನಷ್ಟು ನಾನು ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡ್ರು, ಆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ನಂತರ ಒಂದು 1/4 ಚಮಚದಷ್ಟು ಇಲ್ಲಿ ಖಾರದ ಪುಡಿನ ಹಾಕಿ, ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಹಾಕ್ಕೋಬೋದು. ನಂತರ ಚೆನ್ನಾಗಿ ಕುದಿಸ್ಬಿಟ್ರೆ ರುಚಿಯಾಗಿರುವಂಥ ಒಂದು ತರಕಾರಿ ಸಾಂಬಾರು ನಮಗೆ ರೆಡಿಯಾಗುತ್ತೆ. ಅಂದರೆ ಸಾಂಬಾರು ಸೌತೆಕಾಯಿ ಸಾಂಬಾರು ರೆಡಿಯಾಗುತ್ತೆ. ನೋಡಿ, ಲಾಸ್ಟಿಗೆ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೋಬೋದು. ನಂತರ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬಂದುಬಿಟ್ರೆ ನಮಗೆ ಸೂಪರಾಗಿರುವಂಥ ಸಾಂಬಾರು ಸೌತೆಕಾಯಿ ಮಿಕ್ಸ್ ತರಕಾರಿಗಳ ಒಂದು ಸಾಂಬಾರು ರೆಡಿಯಾಗುತ್ತೆ. ತುಂಬ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಬೇಕಾದರೆ ಹಾಕ್ಕೊಳ್ಳಿ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಕುದಿ ಬಂದರೆ ನಮಗೆ ಸೂಪರಾಗಿರುವಂಥ ಸಾಂಬಾರು ರೆಡಿಯಾಗುತ್ತೆ. ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಟೈಮ್ ಇಲ್ಲ ಅಂದಾಗ ಅಥವಾ ನಿಮ್ಗೆ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ಪಟ್ಟನಂಗೆ ರೆಡಿ ಆಗುತ್ತೆ. ಮತ್ತು ಏನು ಜಾಸ್ತಿ ಟೈಮ್ ಇಲ್ಲ, ಒಂದು 5ರಿಂದ 10 ನಿಮಿಷದ ಒಳಗೆ ರೆಡಿ ಆಗುತ್ತೆ. ಯಾರು ಬರ್ತಾರೆ ಅಥವಾ ನಿಮಗೆ ಮನಸ್ಸಿಲ್ಲ ಅಡುಗೆ ಮಾಡೋಕ್ಕೆ ಅಂದಾಗ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಹಾಗೂ ನಮ್ಮ ಚಾನಲ್ ನೋಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.